ಭದ್ರತಾ ಲೋಪ ವಿಚಾರವಾಗಿ ದೇಶದಾದ್ಯಂತ ವಿಪಕ್ಷಗಳು ಅಂದರೆ ಎಲ್ಲ ಸಂಸದ ಇಂಡಿಯಾ ಒಕ್ಕೂಟಗಳು ಪ್ರತಿಭಟನೆಯನ್ನು ನಡೆಸಿದ್ವು ಸರ್. ಇಂಡಿಯಾ ಒಕ್ಕೂಟದ ಪ್ರತಿಭಟನೆ ಏನು ಅಂತ ಹೇಳಿದ್ರೆ, ಪಾರ್ಲಿಮೆಂಟಿಂದ, ರಾಜ್ಯಸಭಾ ಮತ್ತು ಲೋಕಸಭೆಯಿಂದ ಸುಮಾರು 149 ಜನ ಸದಸ್ಯರನ್ನ ಅಮಾನತುಗೊಳಿಸಿ ಪ್ರಜಾಪ್ರಭುತ್ವದ ಎಲ್ಲ ಆಶಯಗಳ ವಿರುದ್ಧ ಬಿಲ್ಗಳು ಪಾಸ್ ಮಾಡಿರ್ತಕ್ಕಂಥದ್ದು ನೋಡಿದಾಗ, ಅದರಲ್ಲೂ ಸಹ ಎಲೆಕ್ಷನ್ ಕಮಿಷನ್ನ ಬಿಲ್ ಪಾಸ್ ಮಾಡುವ ಮುಖ್ಯ ನ್ಯಾಯಾಧೀಶನ್ನು ತೆಗೆದುಹಾಕಿದ್ದಾರೆ. ಇವೆಲ್ಲ ಗಂಭೀರವಾದ ಚರ್ಚೆ ನಡಿಬೇಕಾಗಿತ್ತು. ಅದನ್ನು ಚರ್ಚೆ ಮಾಡೋ ಬದಲು ಅದೊಂದು ಮಾಡಿದ್ದಾರೆ, ದೊಡ್ಡ ತಪ್ಪು ಕೆಲಸ. ಅದ್ರ ಜೊತೆಗೆ ಈ ಇಡೀ ಪಾರ್ಲಿಮೆಂಟ್ ಇತಿಹಾಸದಲ್ಲಿ ಇದು 2ನೇ ಬಾರಿಗೆ ಈ ಥರ ಲೋಪದೋಷಗಳಾಗ್ತಾ ಇರೋದು. ಭದ್ರತಾ ವ್ಯವಸ್ಥೆ ಕುಸಿದು ಬಿದ್ದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಒಂದು ಸಂಪ್ರದಾಯ, ಯಾವತ್ತೂ ಸಹ ಪ್ರಧಾನಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳು ಬಂದು ದೇಶವನ್ನು ಪಾರ್ಲಿಮೆಂಟ್ ಮೂಲಕ ಭಾಷಣ ಹೇಳಬೇಕಾಗತ್ತೆ. ಇವರು ದೇಶವನ್ನು ಉದ್ದೇಶ ಭಾಷಣ ಮಾಡ್ತಕ್ಕಂಥದ್ದು ಪಾರ್ಲಿಮೆಂಟಲ್ಲ, ಯಾವುದೋ ನೋಯ್ಡಾ ಚಾನಲ್ ಇಲ್ಲ ನಾರ್ತ್ ಕೊರಿಯಾ ಚಾನಲಲ್ಲಿ ಹುಡುಕಿ ಅಲ್ಲಿ ಅವ್ರನ್ನ ಉದ್ದೇಶ ಕೊಡೋದು, ಜನರನ್ನ ಉದ್ದೇಶ ಮಾತಾಡೋದು ಸರಿ ಇಲ್ಲ. ಆದ್ದರಿಂದ ಇಂಡಿಯಾ ಅಲಯನ್ಸ್ ಇವತ್ತು ನಾವು ಇಡೀ ದೇಶದಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಸರ್ವಾಧಿಕಾರಿತನ, ಹಿಟ್ಲರ್ ಶಾಹಿಯ ವಿರುದ್ಧ ಪ್ರತಿಭಟನೆ ಮಾಡಿ ಏನು 149 ಜನಕ್ಕೆ ಅಮಾನತುಗೊಳಿಸಿದ್ದಾರೆ, ಅದರ ವಿರುದ್ಧ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಮೂಲ ಉದ್ದೇಶವೇ ಮೇನ್ ಆಗಿ ವಿಪಕ್ಷಗಳನ್ನ ಹೊರಗಿಟ್ಟು ಪ್ರಮುಖ ಮಸೂದೆಗಳನ್ನ ಪಾಸ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಮಾನತು ಮಾಡಲಾಯಿತು, ಅಥವಾ ಪ್ರಮುಖವಾಗಿ ಭದ್ರತಾ ಲೋಪಕ್ಕೆ ಕಾರಣವಾದಂತಹ ಸಂಸದರು ಅನುಮತಿಯನ್ನು ಕೊಟ್ಟಿದ್ರು, ಅವರನ್ನ ಲೋಕಸಭಾ ಸಚಿವಾಲಯ ಇದುವರೆಗೂ ಕೂಡ ವಿಚಾರಣೆಗೆ ಕರೆದಿಲ್ಲ, ವಿಚಾರಣೆಗೆ ಒಳಪಡಿಸಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ. ಲೋಕಸಭಾ ಸಚಿವಾಲಯ ಕರೆಯೋದು ಬೇಕಾಗಿಲ್ಲ. ತಕ್ಷಣವೇ ಯಾವ ರೀತಿ ಒಳಗಡೆ ನುಸುಳು ಬಂದ್ರಲ್ಲ ದಾಂಧಲೆಕೋರು, ಅವ್ರ ಮೇಲೆ UAPA ಹಾಕಿದ್ದಾರೆ. ಈ ಸಂಸತ್ ಸದಸ್ಯನ ಮೇಲೂ ಸಹ UAPA ಹಾಕಬೇಕಾಗಿತ್ತು. ಆ ಥರ ನೋಡೋಕ್ಕೆ ಹೋದರೆ, ಯಾರೋ ಅಮಾಯಕರ ಮೇಲೆ UAPA ಹಾಕ್ಬಿಟ್ಟು ಸಂಸದರು ಪಾಸ್ ಕೊಟ್ಟಿರೋರನ್ನ ಫ್ರೀಯಾಗಿ ಬಿಟ್ಟಿರೋದು ನೋಡಿದಾಗ, ಇದೇನು ಹೊಸದೇನಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಮೊದಲು ನರೇಂದ್ರ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ್ ಅನ್ನೋಕ್ಕೆ ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಈಗ ವಿರೋಧ ಪಕ್ಷ ಮುಕ್ತ ಭಾರತ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ಮುಕ್ತಿ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿಯವರಿಗೆ ಈ ಜನ್ಮದಲ್ಲಿ ಆಗೋದಿಲ್ಲ. ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜನಸಾಮಾನ್ಯರು ಉತ್ತರ ಕೊಡ್ತಾರೆ. ಭದ್ರತಾ ಲೋಪ ವಿಚಾರವಾಗಿ ದೇಶದಾದ್ಯಂತ ವಿಪಕ್ಷಗಳು ಅಂದರೆ ಎಲ್ಲ ಸಂಸದ ಇಂಡಿಯಾ ಒಕ್ಕೂಟಗಳು ಪ್ರತಿಭಟನೆಯನ್ನು ನಡೆಸಿದ್ವು ಸರ್. ಇಂಡಿಯಾ ಒಕ್ಕೂಟದ ಪ್ರತಿಭಟನೆ ಏನು ಅಂತ ಹೇಳಿದ್ರೆ, ಪಾರ್ಲಿಮೆಂಟಿಂದ, ರಾಜ್ಯಸಭಾ ಮತ್ತು ಲೋಕಸಭೆಯಿಂದ ಸುಮಾರು 149 ಜನ ಸದಸ್ಯರನ್ನ ಅಮಾನತುಗೊಳಿಸಿ ಪ್ರಜಾಪ್ರಭುತ್ವದ ಎಲ್ಲ ಆಶಯಗಳ ವಿರುದ್ಧ ಬಿಲ್ಗಳು ಪಾಸ್ ಮಾಡಿರ್ತಕ್ಕಂಥದ್ದು ನೋಡಿದಾಗ, ಅದರಲ್ಲೂ ಸಹ ಎಲೆಕ್ಷನ್ ಕಮಿಷನ್ನ ಬಿಲ್ ಪಾಸ್ ಮಾಡುವ ಮುಖ್ಯ ನ್ಯಾಯಾಧೀಶನ್ನು ತೆಗೆದುಹಾಕಿದ್ದಾರೆ. ಇವೆಲ್ಲ ಗಂಭೀರವಾದ ಚರ್ಚೆ ನಡಿಬೇಕಾಗಿತ್ತು. ಅದನ್ನು ಚರ್ಚೆ ಮಾಡೋ ಬದಲು ಅದೊಂದು ಮಾಡಿದ್ದಾರೆ, ದೊಡ್ಡ ತಪ್ಪು ಕೆಲಸ. ಅದ್ರ ಜೊತೆಗೆ ಈ ಇಡೀ ಪಾರ್ಲಿಮೆಂಟ್ ಇತಿಹಾಸದಲ್ಲಿ ಇದು 2ನೇ ಬಾರಿಗೆ ಈ ಥರ ಲೋಪದೋಷಗಳಾಗ್ತಾ ಇರೋದು. ಭದ್ರತಾ ವ್ಯವಸ್ಥೆ ಕುಸಿದು ಬಿದ್ದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಒಂದು ಸಂಪ್ರದಾಯ, ಯಾವತ್ತೂ ಸಹ ಪ್ರಧಾನಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳು ಬಂದು ದೇಶವನ್ನು ಪಾರ್ಲಿಮೆಂಟ್ ಮೂಲಕ ಭಾಷಣ ಹೇಳಬೇಕಾಗತ್ತೆ. ಇವರು ದೇಶವನ್ನು ಉದ್ದೇಶ ಭಾಷಣ ಮಾಡ್ತಕ್ಕಂಥದ್ದು ಪಾರ್ಲಿಮೆಂಟಲ್ಲ, ಯಾವುದೋ ನೋಯ್ಡಾ ಚಾನಲ್ ಇಲ್ಲ ನಾರ್ತ್ ಕೊರಿಯಾ ಚಾನಲಲ್ಲಿ ಹುಡುಕಿ ಅಲ್ಲಿ ಅವ್ರನ್ನ ಉದ್ದೇಶ ಕೊಡೋದು, ಜನರನ್ನ ಉದ್ದೇಶ ಮಾತಾಡೋದು ಸರಿ ಇಲ್ಲ. ಆದ್ದರಿಂದ ಇಂಡಿಯಾ ಅಲಯನ್ಸ್ ಇವತ್ತು ನಾವು ಇಡೀ ದೇಶದಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಸರ್ವಾಧಿಕಾರಿತನ, ಹಿಟ್ಲರ್ ಶಾಹಿಯ ವಿರುದ್ಧ ಪ್ರತಿಭಟನೆ ಮಾಡಿ ಏನು 149 ಜನಕ್ಕೆ ಅಮಾನತುಗೊಳಿಸಿದ್ದಾರೆ, ಅದರ ವಿರುದ್ಧ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಮೂಲ ಉದ್ದೇಶವೇ ಮೇನ್ ಆಗಿ ವಿಪಕ್ಷಗಳನ್ನ ಹೊರಗಿಟ್ಟು ಪ್ರಮುಖ ಮಸೂದೆಗಳನ್ನ ಪಾಸ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಮಾನತು ಮಾಡಲಾಯಿತು, ಅಥವಾ ಪ್ರಮುಖವಾಗಿ ಭದ್ರತಾ ಲೋಪಕ್ಕೆ ಕಾರಣವಾದಂತಹ ಸಂಸದರು ಅನುಮತಿಯನ್ನು ಕೊಟ್ಟಿದ್ರು, ಅವರನ್ನ ಲೋಕಸಭಾ ಸಚಿವಾಲಯ ಇದುವರೆಗೂ ಕೂಡ ವಿಚಾರಣೆಗೆ ಕರೆದಿಲ್ಲ, ವಿಚಾರಣೆಗೆ ಒಳಪಡಿಸಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ. ಲೋಕಸಭಾ ಸಚಿವಾಲಯ ಕರೆಯೋದು ಬೇಕಾಗಿಲ್ಲ. ತಕ್ಷಣವೇ ಯಾವ ರೀತಿ ಒಳಗಡೆ ನುಸುಳು ಬಂದ್ರಲ್ಲ ದಾಂಧಲೆಕೋರು, ಅವ್ರ ಮೇಲೆ UAPA ಹಾಕಿದ್ದಾರೆ. ಈ ಸಂಸತ್ ಸದಸ್ಯನ ಮೇಲೂ ಸಹ UAPA ಹಾಕಬೇಕಾಗಿತ್ತು. ಆ ಥರ ನೋಡೋಕ್ಕೆ ಹೋದರೆ, ಯಾರೋ ಅಮಾಯಕರ ಮೇಲೆ UAPA ಹಾಕ್ಬಿಟ್ಟು ಸಂಸದರು ಪಾಸ್ ಕೊಟ್ಟಿರೋರನ್ನ ಫ್ರೀಯಾಗಿ ಬಿಟ್ಟಿರೋದು ನೋಡಿದಾಗ, ಇದೇನು ಹೊಸದೇನಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಮೊದಲು ನರೇಂದ್ರ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ್ ಅನ್ನೋಕ್ಕೆ ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಈಗ ವಿರೋಧ ಪಕ್ಷ ಮುಕ್ತ ಭಾರತ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ಮುಕ್ತಿ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿಯವರಿಗೆ ಈ ಜನ್ಮದಲ್ಲಿ ಆಗೋದಿಲ್ಲ. ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜನಸಾಮಾನ್ಯರು ಉತ್ತರ ಕೊಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.